ಆಕಾಶವಾಣಿಗೆ 90, ವಿವಿಧ ಭಾರತಿಗೆ 55. ಕೇಳಿ ವಿವಿಧ ಭಾರತಿಗೆ ಸಂಭ್ರಮದಾರತಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್. ಇವರೊಂದಿಗೆ ಗಣಪತಿ ಆರ್ ಭಟ್ ಹಾಗೂ ನಂದಿನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ಸಂಭ್ರಮವನ್ನ ಹೆಚ್ಚಿಸೋದಕ್ಕೆ ನಿಮಗಾಗಿ ವಿಶೇಷ ಕಾರ್ಯಕ್ರಮವನ್ನ ಹೊತ್ತು ತಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ವಿಶೇಷ ಅತಿಥಿ ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್. ಐಶ್ವರ್ಯ ಅವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿಮ್ಮ ಸಂಗೀತದ ಪಯಣ? ಏನಿದೆ ಲೇಟೆಸ್ಟ್ ಅಪ್ಡೇಟ್? ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಇವಾಗ ಒಂದಷ್ಟು ಚಲನಚಿತ್ರಗಳಿಗೆ ಹಾಡುಗಳನ್ನ ಹಾಡಿದ್ದೀನಿ. ಇನ್ನು ಮುಂದೆ ನನ್ನದೇ ಆದ ಒಂದಷ್ಟು ಕಾಂಪೋಸಿಷನ್ಸ್ ನ ಲಿಸನರ್ಸ್ಗೆ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಸೊ ಸದ್ಯಕ್ಕೆ ಒಂದಷ್ಟು ಹಾಡುಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನಿಮ್ಮದೇ ಅಂತಂದ್ರೆ ಚಲನಚಿತ್ರ ಹೊರತಾಗಿ ಕೂಡ ಹೌದು, ಇವಾಗ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ಒಂದು ಫೀಲ್ಡ್ ಇರೋದ್ರಿಂದ, ಸೊ ಅದರಲ್ಲೂ ಇವಾಗ ಕನ್ನಡದಲ್ಲಿ ಎಸ್ಪೆಷಲಿ ತುಂಬಾನೇ ಇಂಡಿಪೆಂಡೆಂಟ್ ಸಾಂಗ್ಸ್ ಬರ್ತಾ ಇದೆ. ಸೊ ನಾನು ಒಂದು ಹಾಡನ್ನ ರಿಲೀಸ್ ಮಾಡಿದೀನಿ. ಬಟ್ ತುಂಬಾನೇ ಸ್ಕೋಪ್ ಇರೋದ್ರಿಂದ ಇನ್ನೂ ಒಂದಷ್ಟು ಹಲವಾರು ಗೀತೆಗಳನ್ನ ರಿಲೀಸ್ ಮಾಡೋಣ ಅಂತ. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಈಗ ನೀವು ಹೇಳಿದ್ರಿ ಚಲನಚಿತ್ರ ಗೀತೆಯ ಅಲ್ಲದೇನೆ ಈ ರೀತಿಯಲ್ಲಿ ಆಲ್ಬಮ್ ಸಾಂಗ್ ಗಳನ್ನು ಕೂಡ ಹಾಡೋದಕ್ಕೆ ಸಾಕಷ್ಟು ಇವತ್ತು ಅವಕಾಶ ಇದೆ ಅಂತ. ಯಾವ ಅವಕಾಶ ತುಂಬಾ ಒಳ್ಳೇದು? ಚಲನಚಿತ್ರ ಗೀತೆಗಳನ್ನ ಹಾಡ್ತಾ ಹೋಗೋದು ಒಳ್ಳೇದಾ, ಅಥವಾ ಆಲ್ಬಮ್ ಸಾಂಗ್ ಗಳಿಗೆ ನಾವು ಅದರ ಮೇಲೆ ನಾವು ಮುಂದುವರಿಯೋದು ಒಳ್ಳೇದಾ? ಯಾರೋ ಗಾಯಕರು ಇರ್ತಾರೆ, ಅವರುಗಳಿಗೆ ಗೊಂದಲ ಇರುತ್ತೆ. ಅಂದ್ರೆ ಎರಡು ತುಂಬಾ ವಿಭಿನ್ನವಾದ ಒಂದು ಫೀಲ್ಡ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಚಲನಚಿತ್ರ ಗೀತೆ ಅಂದ್ರೆ ಅದ್ರ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ. ಇವಾಗ ಒಂದು ಟ್ಯೂನ್ ಹಾಕ್ಲಿಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಹಾಗೆ ಸಾಹಿತ್ಯ ಬರೆಯೋದಕ್ಕೆ ಲಿರಿಸಿಸ್ಟ್ ಇರ್ತಾರೆ, ಹಾಗೆ ಪ್ರೊಡಕ್ಷನ್, ವಿಡಿಯೋ ಮಾಡೋದಕ್ಕೆ ಪ್ರೊಡ್ಯೂಸರ್ ಅಂತ ಇರ್ತಾರೆ, ಅಂಡ್ ತುಂಬಾನೇ ಜನ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಇಂಡಿಪೆಂಡೆಂಟ್ ಸಾಂಗ್ಸ್ ಹೇಗೆ ಅಂದ್ರೆ ಲೈಕ್ ದ ನೇಮ್ ಸಜೆಸ್ಟ್ಸ್, ಎಲ್ಲ ನೀವೇ ಮಾಡೋದು. ಅಂದ್ರೆ ನೀವೇ ವಿಡಿಯೋ ಮಾಡ್ತೀರಾ, ವಿಡಿಯೋಗೆ ಹಣ ನೀವೇ ಹಾಕ್ತೀರಾ, ಕಂಪೋಸಿಷನ್ ನೀವೇ ಮಾಡ್ತೀರಾ, ಸಾಹಿತ್ಯ ನೀವೇ ಬರೀತೀರಾ. ಅಂಡ್ ಸೊ ಇದು ಒಂಥರ ಒನ್ ಮ್ಯಾನ್ ಜಾಬ್. ಪ್ರೊಡ್ಯೂಸರ್ ಟು ಪ್ಯೂನ್ ಎಲ್ಲ ನೀವೇ. ಎಕ್ಸಾಕ್ಟ್ಲಿ, ಹೌದು. ನೀವೇ ಆಕ್ಟರು, ನೀವೇ ಮೇಕಪ್ ಆರ್ಟಿಸ್ಟ್, ನೀವೇ ಎಲ್ಲ ನೀವೇ ಮಾಡೋದ್ರಿಂದ ಇದರಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದ್ರೆ ನಾನು ಹೋಗ್ಬಿಟ್ಟು ಏನು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅಷ್ಟೇ ಹಾಡ್ಬಿಟ್ಟು ಬರೋದು. ಇಲ್ಲಿ ಅಂದ್ರೆ ಒಬ್ಬರೇ ಮಾಡೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಫಿಲ್ಮ್ ಸಾಂಗ್ ಅಂದ್ರೆ ಸ್ಕ್ರೀನ್ ಮೇಲೆ ಸ್ಟಾರ್ ಕೂಡ ಬರ್ತಾರೆ, ಆ ಒಂದು ಅಟ್ರಾಕ್ಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಜನ ಕೇಳ್ಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಇಂಡಿಪೆಂಡೆಂಟ್ ನಾವೇ ಮಾಡೋದ್ರಿಂದ ಪ್ರಮೋಷನ್ ಜಾಸ್ತಿ ಮಾಡ್ಬೇಕಾಗತ್ತೆ. ಸೊ ಆ ತರ ಒಂದಷ್ಟು ಜವಾಬ್ದಾರಿಗಳನ್ನ ನೀವೇ ತೆಗೆದುಕೊಂಡು ಮಾಡಬೇಕು. ಪ್ರಮೋಷನ್ ಕೂಡ ನೀವೇ. ಹೌದು. ನಿಮ್ದೊಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಥ್ರೂ ನೀವು ಕರೆಕ್ಟ್ ಎಕ್ಸಾಕ್ಟ್ಲಿ. ಹೌದು. ಹಾಗಾದ್ರೆ ಬಾಲ್ಯದಲ್ಲಿ ನೀವು ತುಂಬಾ ಚೆನ್ನಾಗಿ ರೈಮ್ಸ್ ಹಾಡ್ತಾ ಇದ್ರ? ಹೌದು. ಅಂದ್ರೆ ನಾನು ಪ್ರಿಪಿಯಲ್ಲಿದ್ದಾಗ ನಮ್ಮ ಶಿಕ್ಷಕಿ ಒಬ್ರು ಅವರು ನಮ್ಮ ತಾಯಿಗೆ ಹೇಳಿದಂತೆ, ನೋಡಿ ಮಗು ಚೆನ್ನಾಗಿ ಹಾಡ್ತಿದೆ, ಸಂಗೀತ ಕಳ್ಸಿ ಅಂತ ಹೇಳಿದಕ್ಕೆ ಅವಾಗ ನಮ್ಮಮ್ಮ ನನ್ನ ಸಂಗೀತ ಕ್ಲಾಸಿಗೆ ಸೇರಿಸಿದ್ದು. ಶಾಂತಲಾ ಮಿಸ್ ಅಂತ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವಾಗ ಆ ಮಗು ಅಲ್ಲಿದ್ದಿದ್ ಒಂದು ಟ್ಯಾಲೆಂಟ್ ನ ಗುರ್ತಿಸಿ ಹೇಳಿದಕ್ಕೆ ಪ್ರಾಬಬ್ಲಿ ಇವತ್ತು ನಾನು ಈ ಒಂದು ಸ್ಥಿತಿಯಲ್ಲಿರೋದಕ್ಕೆ ಒಳ್ಳೇದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು, ಸಂಗೀತ ಅಂತ ಬಂದಾಗ ಅದು ನಮ್ಮ ದೇಶದಲ್ಲಿ ವಿಶೇಷತಃ ಇಲ್ಲಿ ಒಂದು ಶಾಸ್ತ್ರೀಯ ಅಂತ ಒಂದು ಗಟ್ಟಿ ತಳಪಾಯ ಇದೆ. ಅದ್ರ ಜೊತೆಗೆ ನಾವು ಈಗ ನಾವೇನ್ ಮಾತಾಡಿದ್ವಿ, ಹಿನ್ನೆಲೆ ಸಂಗೀತ ಇರಬಹುದು, ಆಲ್ಬಮ್ ಸಂಗೀತ ಇತ್ಯಾದಿಗಳೆಲ್ಲ ಕೂಡ ಇವತ್ತು ವಿಶಾಲವಾಗಿ ಅಂದ್ರೆ ಜಾಗತಿಕ ಮಾರುಕಟ್ಟೆಗೆ ಸಂಗೀತ ತೆರೆದುಕೊಂಡಿದೆ. ಆದ್ರೂ ಕೂಡ ಒಬ್ಬ ಗಾಯಕನಿಗೆ ಇನಿಷಿಯಲ್ ಆಗಿ ಶಾಸ್ತ್ರೀಯ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ನನ್ನ ವೈಯಕ್ತಿಕ ಒಪಿನಿಯನ್ ಏನಂದ್ರೆ ಎಲ್ಲರೂ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ. ಯಾಕಂದ್ರೆ ಶಾಸ್ತ್ರೀಯ ಸಂಗೀತ ಕಲಿತ್ರೆ ಇಟ್ ಓಪನ್ಸ್ ಅಪ್ ಅ ಲಾಟ್ ಆಫ್ ಪ್ಲಾಟ್ಫಾರ್ಮ್ಸ್. ಎಲ್ಲಾ ತರದ ಸಂಗೀತನೂ ಅರ್ಥ ಮಾಡ್ಕೋಬಹುದು. ಇವಾಗ ಒಂದು ನೀವ್ ಹೇಳ್ದಂಗೆ ಇಟ್ ಈಸ್ ಅ ಸ್ಟ್ರಾಂಗ್ ಫೌಂಡೇಶನ್. ಅದಿಲ್ಲದೆ
ನಾನು ಇದನ್ನ ಅರ್ಥ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ತಗೋಬಹುದು. ಬಟ್ ನಿಮಗೆ ಶಾಸ್ತ್ರೀಯ ಸಂಗೀತ ಗೊತ್ತಿದ್ರೆ ಬೇರೆದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತುಂಬಾನೇ ಈಸಿ ಆಗತ್ತೆ. ಸ್ವಲ್ಪ ಜ್ಞಾನ ಆದ್ರೂ ಇದ್ರೆ, ಇವಾಗ ಮ್ಯೂಸಿಕ್ ನಾನು ತಗೋತೀನಿ ಅಂತಿದ್ರೆ ಶಾಸ್ತ್ರೀಯ ಸಂಗೀತ ಕಲಿಯೋದು ಸ್ವಲ್ಪ ಮುಖ್ಯ ಆಗತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಬಟ್ ಆಫ್ ಕೋರ್ಸ್ ಇಟ್ಸ್ ಅಪ್ ಟು ದ ಆರ್ಟಿಸ್ಟ್, ಅವ್ರಿಗೆ ಹೌ ದೇ ವಾಂಟ್ ಟು ಗೋ ಅಬೌಟ್ ಇಟ್. ಶಾಸ್ತ್ರೀಯ ಸಂಗೀತ ಕಲಿತ್ರೆ ತುಂಬಾನೇ ಸುಲಭ ಆಗತ್ತೆ ನನ್ನ ಅಭಿಪ್ರಾಯದಲ್ಲಿ. ನಿಮ್ಮ ಶಾಸ್ತ್ರೀಯ ಸಂಗೀತದ ಕಲಿಕೆ, ಬಹುಶಃ ನಿಮ್ಮ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಿಂದ ನೀವು ಬಂದಿದ್ದರಿಂದ ಆರಂಭಿಕ ದಿನಗಳನ್ನ ನೆನಪಿಸ್ಕೊಡೋದಾದ್ರೆ, ಶ್ರೀಮತಿ ಉಷಾ ಜಗದ್ರಕ್ಷಕನ್ ಅಂತ ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಕಲ್ತಿದ್ದು. ಆಮೇಲೆ ವಿದ್ವಾನ್ ಸುಚೇತನ್ ರಂಗಸ್ವಾಮಿ ಅವ್ರ ಹತ್ರ ಪಾಠಕ್ಕೆ ಸೇರ್ಕೊಂಡಿದ್ದು. ಸೊ ಈಗ ಸದ್ಯಕ್ಕೆ ಅವ್ರ ಹತ್ರನೇ ಪಾಠಕ್ಕೆ ಹೋಗ್ತಾ ಇರೋದು. ಇನ್ಯಾವ್ದಾದ್ರು ಪ್ರಕಾರಗಳನ್ನ ಕಲ್ತಿದ್ದೀರಾ? ಸುಚೇತನ್ ಸರ್ ಹತ್ರ ಸುಗಮ ಸಂಗೀತನ ಕಲಿತಾ ಇದ್ದೆ, ಹಾಗೆ ವೀಣಾ ವಾದನಾನು ಕಲಿತಾ ಇದ್ದೆ. ಸೊ ಇವಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆ ಸುಗಮ ಸಂಗೀತಗೆ ಎಕ್ಸ್ಪೋಸ್ ಆದ್ಮೇಲೆ ಪ್ರಾಬಬ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಾಗ ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ಅವ್ರು ಬೇರೆ ತರ ಸಂಗೀತ ಕೇಳಿಸ್ಕೊತಾ ಇರ್ತಾರೆ. ಸೊ ಅವರು ಸಜೆಸ್ಟ್ ಮಾಡ್ತಾರೆ, ಈ ತರ ಕೇಳಿಸ್ಕೋಬಹುದು, ಈ ಸಾಂಗ್ ನೋಡು ಚೆನ್ನಾಗಿದೆ ಅಂತ. ಸೊ ಅವಾಗ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಸಾಂಗ್ಸ್ ನ ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು. ಸೊ ಆ ಹಾಡುಗಳನ್ನ ಕಲ್ತ್ಕೊಂಡು ಆ ಸ್ಟೈಲ್ ನ ಸ್ವಲ್ಪ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆ. ಅದೇ ಒಂದಷ್ಟು ಜಾನರ್ಸ್ ಆಫ್ ಮ್ಯೂಸಿಕ್ಗೆ ಪ್ರಾಬಬ್ಲಿ ಕಾಲೇಜಿಗೆ ಹೋದ್ಮೇಲೆ ಮೈ ಇಯರ್ಸ್ ವರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಜಾನರ್ಸ್ ಆಫ್ ಮ್ಯೂಸಿಕ್. ಬಟ್ ಮೇನ್ಲಿ ಶಾಸ್ತ್ರೀಯ ಸಂಗೀತನೇ ಅಭ್ಯಾಸ ಮಾಡ್ತಾ ಇದ್ದೀವಿ. ಶಾಸ್ತ್ರೀಯ ಸಂಗೀತದ ಅಧ್ಯಯನ ಬಹಳ ಅವಶ್ಯಕ ಅಂತ ನೀವು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರಿ. ಒಂದು ನಿಮ್ಮ ಶಾಸ್ತ್ರೀಯ ಸಂಗೀತದ ಧ್ವನಿಯನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸಬಹುದಾ? ಶೋರ್ಲಿ. ಶ್ರೀರಮಾ ಸರಸ್ವತಿ ಸೇವಿತಾಂ, ಶ್ರೀರಮಾ ಸರಸ್ವತಿ ಸೇವಿತಾಂ, ಶ್ರೀರಮಾ ಸರಸ್ವತಿ ಸೇವಿತಾಂ, ಶ್ರೀಲಲಿತಾಂ ತ್ವಾಂ ಭಾವಯೇ, ಶ್ರೀಲಲಿತಾಂ ತ್ವಾಂ ಭಾವಯೇಹಂ. ಶ್ರೀರಮಾ ಸರಸ್ವತಿ ಸೇವಿತಾಂ, ಶ್ರೀಲಲಿತಾಂ ತ್ವಾಂ ಭಾವಯೇಹಂ. ಶ್ರೀರಮಾ ಸರಸ್ವತಿ. ತುಂಬಾ ಸುಮಧುರವಾಗಿ ಶಾಸ್ತ್ರೀಯ ಗೀತೆಯನ್ನು ಕೂಡ ನೀವು ಪ್ರಸ್ತುತಪಡಿಸಿರಿ. ನಮ್ಮ ಅನೇಕ ಮಿತ್ರರಿಗೆ ಗೊತ್ತಿಲ್ಲ ನೀವು ಸಿನಿಮಾ ಸಂಗೀತ ಅಥವಾ ಈಗಿನ ಕಾಲದ ಸಂಗೀತವನ್ನ ಮಾತ್ರ ನೀವು ಹಾಡ್ತೀರಾ ಅಂತ. ಒಬ್ಬ ಗಾಯಕಿಗೆ ಎಷ್ಟು ಹೊತ್ತು ಅಭ್ಯಾಸ ಮಾಡಬೇಕು ಅನ್ನೋದೇನಾದ್ರೂ ರೂಲ್ಸ್ ಇದೆಯಾ? ರೂಲ್ಸ್ ಅಂತ ನಿಮಗ್ ಟೈಮ್ ಸಿಕ್ತಾಗೆಲ್ಲ ಅಭ್ಯಾಸ ಮಾಡಿದ್ರೆ, ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ಇವಾಗ ನೀನು ದಿನ ತಿಂಡಿ ತಿಂತೀಯ ಅಲ್ವಾ, ಊಟ ಮಾಡ್ತೀಯ ಅಲ್ವಾ, ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಅವಾಗ ಸ್ವಲ್ಪ ವಾಯ್ಸ್ ಕಂಠ ನೀವ್ ಹೇಳ್ದಂಗ್ ಕೇಳುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಭ್ಯಾಸ ಮಾಡಿದಷ್ಟು ನಾವು ತಲೆಯಲ್ಲಿ ಏನ್ ಅನ್ಕೋತೀವೋ ಗಂಟ್ಲಲ್ಲೂ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬ ಗಾಯಕನಿಗೂ ಕೂಡ ಅವನ ಕಂಠವನ್ನ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ತುಂಬಾ ಅದು ಅತ್ಯವಶ್ಯ ಮತ್ತೆ ಸವಾಲಿನ ಕೆಲಸ ಕೂಡ ಅಲ್ವಾ ಅದು? ಹೌದು. ಮತ್ತೆ ನೀವು ಹೊರಗಡೆ ಶಾಸ್ತ್ರೀಯ ಸಂಗೀತದ ಕಚೇರಿನೂ ಕೂಡ ಕೊಡ್ತೀರಾ, ಹೇಗೆ? ಕೊಡ್ತಾ ಇದ್ದೆ. ಅಂದ್ರೆ ನಾನು 16ನೇ ವಯಸ್ಸಲ್ಲಿ ಶಾಸ್ತ್ರೀಯ ಸಂಗೀತದ ಅರಂಗೇಟ್ರಮ್ಮು ಸಹ ಮಾಡಿದ್ದೆ. ಅದಾದ್ಮೇಲೆ ಏನಾಯ್ತು, ಅದೇ ಕಾಲೇಜು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್, ಆಮೇಲೆ ರಿಯಾಲಿಟಿ ಶೋಸ್, ಅಲ್ಲಿ ಬಂದು ಒಂದ್ ಸ್ವಲ್ಪ ಡಿಫ್ಲೆಕ್ಟ್ ಆಯ್ತು ಈ ಒಂದು ಶಾಸ್ತ್ರೀಯ ಸಂಗೀತದ ಫೀಲ್ಡ್ ಇಂದ. ಅಂಡ್ ಅಲ್ಲಿಂದ ರಿಯಾಲಿಟಿ ಶೋಸ್, ಹೌದು. ಸೊ ಅಲ್ಲಿ ಕೆಲಸ ಯಾವ ತರ ಸಿಗುತ್ತೋ, ಏನ್ ಡಿಮ್ಯಾಂಡ್ ಮಾಡ್ತಾರೋ, ಯಾವ ತರ ಹಾಡ್ಬೇಕು ಅಂತ, ಸೊ ಆ ಕಡೆ ಅಭ್ಯಾಸ ಜಾಸ್ತಿ ಆಯ್ತು. ರಿಯಾಲಿಟಿ ಶೋ ಬಗ್ಗೆ ಹೇಳಿದ್ರಿ, ಯಾವಾಗ ಸ್ಪರ್ಧಿಸಿದ್ದು ನೀವು ರಿಯಾಲಿಟಿ ಶೋನಲ್ಲಿ? ನಾನು ಫಸ್ಟ್ ರಿಯಾಲಿಟಿ ಶೋ ಅಂದ್ರೆ ಎದೆ ತುಂಬಿ ಹಾಡುವೆನುಗೆ ಹೋಗಿದ್ದು ನಾನು. ಹೌದು, ನಾನು ಐ ಥಿಂಕ್
6ನೇ ತರಗತಿಯಲ್ಲಿದ್ದೆ ಅವಾಗ. ಅದ್ ಹೆಂಗಂದ್ರೆ ಐ ಥಿಂಕ್ ಎಲ್ಲಾರ ಮನೇಲೂ ಅಯ್ಯೋ ಮಗು ಹಾಡುತ್ತೆ ಅಂದ್ರೆ ಅಲ್ಲಿ ಒಂದು ಸಲ SPB ಮುಂದೆ ಹಾಡ್ಬೇಕು ಅನ್ನೋ ಆಸೆ. ಹೌದು, ಸ್ಪೆಷಲಿ ಅಪ್ಪ ಅಮ್ಮ ಅಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಈ ಒಂದು ಜರ್ನಿಯಲ್ಲಿ. ಅವಾಗ ಕ್ಯಾಸೆಟ್ಸ್ ಎಲ್ಲ ನಾವು ರೆಕಾರ್ಡ್ ಮಾಡಿ ಆಡಿಷನ್ ಕಳಿಸ್ಬೇಕಾಗಿತ್ತು. ಸೊ ಅವಾಗ ETV ಆಗಿತ್ತು. ಸೊ ನಮ್ ತಂದೆನೆ ಹೋಗಿ ನಮ್ಮ ಮನೇಲಿ ರೆಕಾರ್ಡ್ ಮಾಡಿ ಅಲ್ಲಿ ಹೋಗಿ ಡ್ರಾಪ್ ಮಾಡಿ ಆಮೇಲೆ ಅವ್ರು ಲೆಟರ್ ಕಳಿಸ್ತಾರೆ ಸೆಲೆಕ್ಟ್ ಆಗಿದಿರೋ ಇಲ್ವೋ ಅಂತ. ಸೊ ಬಂದ್ರೆ ಸೆಲೆಕ್ಟ್ ಆದ್ವಿ ಅಂತ. ಸೊ ಅವಾಗ ಆ ತರ ಆಡಿಷನ್ ಆಗಿ ಅಲ್ಲಿನೂ ಫೈನಲ್ಸ್ ತನಕ ಬಂದಿದ್ದೆ. ಸೊ ಅಲ್ಲಿ SPB ಸರ್ ಮುಂದೆ ಹಾಡುವಂತ ಒಂದು ನೀವ್ ಹೇಳ್ದಂಗೆ ಸುವರ್ಣ ಅವಕಾಶ ಸಿಕ್ತು. ಸೊ ಅದು ಆಮೇಲೆ ತಿರ್ಗಾ ಸರೆಗಮಪ ಲಿಟಲ್ ಚಾಂಪ್ಸ್ ಅಂತ ಅಲ್ಲಿಗೆ ಹೋಗಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ವೆನ್ ಐ ವಾಸ್ 18 years old ಅವಾಗ ಸರೆಗಮಪ ಸೀಸನ್ 11 ಅಲ್ಲಿಗೆ ಹೋಗಿದ್ದೆ. SP ಬಾಲಸುಬ್ರಹ್ಮಣ್ಯಂ ಅವ್ರ ಮುಂದೆ ಹಾಡಿದಾಗ ಹೇಗಿತ್ತು ನಿಮ್ಮ ಒಂಥರ ಅನುಭವ? ಐ ಥಿಂಕ್ ಆ ಒಂದು ಟೈಮಲ್ಲಿ 11 ವಯಸ್ಸಿತ್ತು ಅನ್ಸುತ್ತೆ. ನಂಗಿನ್ನೂ SPB ಅವರು ಮತ್ತೆ ಅವರದೊಂದು ಮಹತ್ವ ಇನ್ನೂ ನಂಗೆ ತಿಳಿದಿರ್ಲಿಲ್ಲ ಅನ್ಸುತ್ತೆ. ಯಾರೋ ಅಲ್ಲಿ ಕೂತಿದ್ದಾರೆ ಜಡ್ಜ್ ಆಗಿ. SPB ಅವರು ಹಾಡ್ತಾರೆ, ಅವ್ರು ನನ್ನ ಟಿವಿಲಿ ನೋಡಿದೀನಿ. ನಂಗೆ ಪ್ರಾಬಬ್ಲಿ ಅಷ್ಟೇ ಗೊತ್ತು, ಅವ್ರ ಹಾಡುಗಳನ್ನ ಕೇಳಿಸ್ಕೊಂಡಿದೀನಿ, ಒಂದಷ್ಟು ಎಕ್ಸ್ಪೋಜರ್ ಇತ್ತು SPB ಅಂದ್ರೆ. ಬಟ್ ಹೋಗ್ತಾ ಹೋಗ್ತಾ ನಂಗೆ ಗೊತ್ತಾಗಿದ್ದು ಅವರು ದೇವರು ಅಂತ. ಈ SPB ಅವರು ಮುಂದೆ ಹಾಡಿದಾಗ ಅವರು ಪ್ರತಿ ಸ್ಪರ್ಧಿಗಳಿಗೂ ಕೂಡ ಕಿವಿ ಮಾತುಗಳನ್ನ ಹೇಳ್ತಾರೆ. ಆತರ ಏನಾದ್ರು ಹೇಳಿದ್ದು ನೆನಪಿದ್ಯಾ? ಐ ಥಿಂಕ್ ಅಂದ್ರೆ ನಂಗೆ ತುಂಬಾನೇ ಸ್ಟ್ಯಾಂಡ್ ಔಟ್ ಆಗೋ ತುಂಬಾ ನನಗೆ ತಲೆಗೆ ಬರೋದು ಅಂದ್ರೆ ಏನೋ ಐ ಲವ್ ಯುವರ್ ಐಸ್ ಡಾರ್ಲಿಂಗ್ ಅಂತ ಹೇಳಿದ್ರು. ಸೊ ಅವಾಗ ಅವರು ಚಿಕ್ಕ ಮಕ್ಳ ಜೊತೆ ಮಾತಾಡೋ ರೀತಿ ಇರ್ಲಿ, ಮತ್ತೆ ಏನೋ ಹೇಳ್ಬೇಕು, ಕ್ರಿಟಿಸೈಸ್ ಮಾಡ್ಬೇಕು ಅಥವಾ ಏನೋ ಒಂದು ಕರೆಕ್ಷನ್ ಹೇಳ್ಬೇಕು ಅಂದ್ರು ಅವ್ರು ಹೇಳ್ತಿದ್ದ ರೀತಿ ಹೌದು, ಅದು ಐ ಥಿಂಕ್ ನೋಬಡಿ ಎಲ್ಸ್ ಕ್ಯಾನ್ ಡು ಲೈಕ್ ದಟ್. ಕೇಳಿಸ್ಕೊಂಡ್ರೆ ಪ್ರಶಂಸೆ ಅನ್ನೋದು ರೀತಿಯಲ್ಲಿ ಅನ್ಸೋದು. ಖಂಡಿತ. ಈಗ ನೀವು ಅದೇ ಒಂದ್ ಕಡೆಗೆ ನೀವು ಶಾಸ್ತ್ರೀಯ ಸಂಗೀತವನ್ನ ಅಭ್ಯಸಿಸಿದ್ರಿ, ಜೊತೆಗೆ ನಿಮ್ಗೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಕ್ತು. ನಿಮ್ಗೆ ಅವಕಾಶ ರಿಯಾಲಿಟಿ ಶೋದಿಂದ ಆಮೇಲೆ ಚಿತ್ರರಂಗದ ಕಡೆಗೆ ನಿಮ್ಮನ್ನು ಎಳೆದುಕೊಂಡು ಬಂತು ಅನ್ನೋದು. ಅನೇಕರಿಗೆ ಗೊಂದಲ ಇರುತ್ತೆ, ಹಾಡುವಂತಹ ಸಂಗೀತ ಕ್ಷೇತ್ರವನ್ನು ಆಯ್ದುಕೊಂಡಂತಹ ಅನೇಕರಿಗೆ ಗೊಂದಲ ಇರುತ್ತೆ. ಶಾಸ್ತ್ರೀಯ ಸಂಗೀತದಲ್ಲೇ ಹೆಚ್ಚೆಚ್ಚು ತೊಡಗಿಸ್ಕೊಂಡ್ರೆ ಒಳ್ಳೆಯದಾ, ಅಥವಾ ರಿಯಾಲಿಟಿ ಶೋ ಕಡೆಗೆ ಬಂದು ಚಿತ್ರರಂಗದ ಕಡೆಗೆ ಬರೋದು, ಅಥವಾ ಸಂಗೀತವನ್ನು ತೆಗೆದುಕೊಂಡು ಹೋಗೋದು ಒಳ್ಳೆಯದಾ? ಒಬ್ರೊಬ್ರು ದೇ ಚೂಸ್ ಟು ಬಿ ಇನ್ ಜಸ್ಟ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಅವಾಗ ಅಂದ್ರೆ ಐ ಥಿಂಕ್ ಅದನ್ನು ತುಂಬಾ ಪರ್ಸನಲ್ ಚಾಯ್ಸ್ ಅನ್ಸುತ್ತೆ. ಯಾಕಂದ್ರೆ ಎರಡರಲ್ಲೂ ನೀವು ಒಂದು ಪ್ರೊಫೆಷನ್ ನ ಬಿಲ್ಡ್ ಮಾಡ್ಕೋಬಹುದು ಅನ್ಸುತ್ತೆ. ಅಷ್ಟೇ, ನಾವ್ ಏನ್ ಮಾಡ್ತಿದೀವೋ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಹೆಲ್ಪ್ ಆಗತ್ತೆ ಅಂತ ಅನ್ಸತ್ತೆ. ಈಗ ಅನೇಕರಿಗೆ ಗೊಂದಲ ಇರುತ್ತೆ, ರಿಯಾಲಿಟಿ ಶೋಗೆ ಬರಬೇಕು ಅಂತ ಇರುತ್ತೆ, ಬಟ್ ಅದು ಹೇಗ್ ಬರಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅಲ್ಲಿ ಯಾವ ರೀತಿಯಾದಂತಹ ಅವಕಾಶ ಇರುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ. ಯಾರಾದ್ರೂ ಒಬ್ಬ ಗಾಯಕರಿಗೆ ಅಂದ್ರೆ ಆ ಗಾಯನ ಕ್ಷೇತ್ರವನ್ನ ಆರಿಸ್ಕೊಂಡಂತವರಿಗೆ ರಿಯಾಲಿಟಿ ಶೋಗೆ ಹೇಗ್ ಬರಬೇಕು, ಮತ್ತೆ ಬಂದ್ರೆ ಅಲ್ಲಿ ಯಾವ ತರಹದ ಸವಾಲುಗಳನ್ನ ಅವರು ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ಬೋದಾ? ಅಂದ್ರೆ ಐ ಥಿಂಕ್ ಇವಾಗ ಎಲ್ಲಾ ವಾಹಿನಿಯಲ್ಲೂ ಮುಂಚೆ ಇದ್ದಿದ್ದಕ್ಕಿಂತ ಫಾರ್ಮ್ನ ತುಂಬಾ ದೊಡ್ಡದಾಗಿ ಮಾಡ್ಯಾರೆ. ಇವಾಗ ಎನಿಬಡಿ ಯಾರು ಅನ್ಕೊಂಡ್ರು ಆಡಿಷನ್ ಹೋಗಿ ಮಾಡಬಹುದು. ಮುಂಚೆ ಅಂದ್ರೆ ಏನೋ ಒಂದು ಟಿವಿಯಲ್ಲಿ ಆಡ್ ಬರಕ್ ಕಾಯ್ಬೇಕಾಗಿತ್ತು ಅಥವಾ ಪೇಪರ್ ಅಲ್ಲಿ ಆಡ್ ಬರ್ಬೇಕಾಗಿತ್ತು. ಬಟ್ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದ್ರಿಂದ ಯಾವ ಟೈಮಲ್ಲಿ ಏನು ಎಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ವಾಹಿನಿ ಅವರು ಹಾಕ್ಬಿಟ್ಟಿರ್ತಾರೆ. ಸೊ ದಟ್ ಇಟ್ಸ್ ಈಸಿ ಫಾರ್ ಯು ಅಂಡ್ ಎನಿಬಡಿ ಕ್ಯಾನ್ ಆಡಿಷನ್. ಸೆಲೆಕ್ಟ್ ಆಗೋದಕ್ಕೆ ಐ ಥಿಂಕ್ ನಾನು ಹೇಳ್ದಂಗೆ ಅದಕ್ಕೆ ಆದಂತ ಒಂದು ತಯಾರಿ ಮಾಡ್ಕೋಬೇಕು. ಈಗ ನೀವು ರಿಯಾಲಿಟಿ ಶೋಗಳ ಬಗ್ಗೆ ನೀವು ಮಾತಾಡಿದ್ರಿ, ರಿಯಾಲಿಟಿ ಶೋ ಮೂಲಕವಾಗಿ ನೀವು ಚಿತ್ರರಂಗವನ್ನು ಕೂಡ ಪ್ರವೇಶ ಮಾಡಿದ್ರಿ ಅಂತ ಹೌದು. ಚಿತ್ರರಂಗದ ಪಯಣ ಹೇಗೆ ಆರಂಭ ಆಯಿತು? ಅದೇ ನೀವ್ ಹೇಳ್ದಂಗೆ ಆ ರಿಯಾಲಿಟಿ ಶೋ ಅಲ್ಲೇ ಒಂದ್ ಎಪಿಸೋಡ್ ಅಲ್ಲಿ ಅರ್ಜುನ್ ಸರ್ ಹೇಳಿದ್ರು, ಇಲ್ಲ ಯು ಹ್ಯಾವ್ ಟು ಸಿಂಗ್ ಫಾರ್ ಅ ಫಿಲ್ಮ್ ಆಫ್ ಮೈನ್ ಅಂತ. ಸೊ ಅದಾದ್ಮೇಲೆ ರಿಯಾಲಿಟಿ ಶೋ ಅಲ್ಲಿ ಇದ್ದಾಗ್ಲೇ ಸರ್ ರೆಕಾರ್ಡಿಂಗ್ ಕರೆದಿದ್ರು ಕಲ್ಪನಾ 2 ಅನ್ನೋ ಒಂದು ಚಿತ್ರಕ್ಕೆ. ಹೌದು, ಉಪೇಂದ್ರ ಅವ್ರದ್ದು. ಸೊ ಆ ಹಾಡು ಅಂದ್ರೆ ಆ ತರ ಐ ಥಿಂಕ್ ತುಂಬಾ ಪ್ರೊಫೆಷನಲ್ ಆಗಿ ರೆಕಾರ್ಡಿಂಗ್ ಮಾಡಿದ್ರು ಅಂಡ್ ಸರ್ರೇ ರೆಕಾರ್ಡ್ ಮಾಡ್ತಾ ಇದ್ರು. ಅದು ಉಪೇಂದ್ರ ಅವರ ಸಿನಿಮಾಗಳ ಹೆಸರುಗಳೇ ಬರುವಂತ ಹಾಡಲ್ಲ. ಹಾಡನ್ನು ಹಾಡು ತೋರಿಸಬಹುದಾ? ನೆನಪಿದ್ಯಾ? H2O ಕುಡಿದೇವ್ ನೀ ಪಾರೆ, ರಕ್ತ ಕಣ್ಣೀರ್ ಸುರಿಸೇವ್ ನೀ ಪಾರೆ, ಬುದ್ಧಿವಂತ ನೀನೇ ಕಣೋ, ಸೂಪರ್ ನಿನ್ನ ಸ್ಟೈಲು ಕಣೋ, ಆಗೋ ಆಸೆ ನಿನ್ನ ಶ್ರೀಮತಿನ. ಸೊ
ಸೊ ಸೂಪರ್, ನಿಮ್ಮ ಕಂಠ ಕಂಡ್ರಿ ತುಂಬಾ ಚೆನ್ನಾಗಿದೆ. ರಿಯಾಲಿಟಿ ಶೋ ಸ್ಟೇಜ್ ಇಂದ ಸ್ಟುಡಿಯೋ ಹೋದ್ರಿ ಹಾಡೋದಕ್ಕೆ, ಹೇಗಿತ್ತು ನಿಮ್ಮ ರಿಯಾಕ್ಷನ್? ಅದೇ ಅಂದ್ರೆ ಐ ಥಿಂಕ್ ಆ ಒಂದು ಟೈಮಲ್ಲಿ ನಂಗೆ 18 ವರ್ಷ ಆಯ್ತು ಅನ್ಸುತ್ತೆ. ಅದೆಲ್ಲ ನಾನು ಅಷ್ಟೊಂದು ನರ್ವಸ್ನೆಸ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ ಅನ್ಸುತ್ತೆ ಅವಾಗ. ಓಕೆ ಸರಿ ಸರ್ ಕರೀತಾ ಇದಾರೆ, ಓಕೆ ಇದನ್ನ ಹಾಡು, ಇನ್ನಸೆನ್ಸ್ ಇದ್ರೆ ಹೌದು. ಅಂದ್ರೆ ಈಗ ಉಪೇಂದ್ರ ಅವ್ರ ಜೊತೆಗೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾದಾಗ ಅಥವಾ ಅವ್ರ ಜೊತೆ ಕೆಲಸ ಮಾಡುವಾಗ ಆದಂತ ಅನುಭವ? ನಂಗೆ ಆಕ್ಚುಲಿ ಅಂದ್ರೆ ಅವರೇ ಹಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ಯಾವ ಫಿಲ್ಮ್ಗೆ ಅಂತಾನು ನಂಗೆ ಐಡಿಯಾ ಇರ್ಲಿಲ್ಲ. ಬಟ್ ಲಿರಿಕ್ಸ್ ನೋಡಿದ್ಮೇಲೆ ಅರ್ಥ ಆಯ್ತು, ಓಕೆ ಉಪೇಂದ್ರ ಸರ್ ಅವ್ರದೇ ಇದಿದೆ ಅಂದ್ರೆ ಅವ್ರ ಸಿನಿಮಾಗಿರತ್ತೆ ಅಂತ. ಬಟ್ ಅಂದ್ರೆ ನನ್ಗೆ ಅವ್ರ ಜೊತೆಗೆ ರೆಕಾರ್ಡ್ ಮಾಡುವಂತ ಆಪರ್ಚುನಿಟಿ ಸಿಗ್ಲಿಲ್ಲ. ನಂದು ಪೋರ್ಷನ್ಸ್ ರೆಕಾರ್ಡ್ ಮಾಡಿ ಮುಗಿಸಿ ಹೋಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ ಅವಾಗ ಇನ್ನು ನಾನು ಸ್ಟಾರ್ಟ್ ಮಾಡಿದಾಗ ನಂದೇ ವಾಯ್ಸ್ ನ ರಿಟೈನ್ ಮಾಡ್ತಾರೋ ಇಲ್ವೋ ಅದೆಲ್ಲ ಇರತ್ತೆ. ಯಾಕಂದ್ರೆ ನಂಗೆ ಎಕ್ಸ್ಪೀರಿಯನ್ಸೇ ಇಲ್ಲ, ಫ್ರೆಶರ್. ಸೊ ಹೆಂಗೆ ಇರತ್ತೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಬಟ್ ರಿಲೀಸ್ ಆದ್ಮೇಲೆ ತುಂಬಾ ಖುಷಿ ಆಯ್ತು. ಹೌದು, ಉಪೇಂದ್ರ ಸರ್ ಪಕ್ಕದಲ್ಲಿ ನನ್ನ ಹೆಸರು ನೋಡಿ ಸೊ ತುಂಬಾ ಖುಷಿ. ಬಹುಶಃ ಅದನ್ನ ನೀವು ಥಿಯೇಟರ್ಗೆ ಹೋಗಿ ಹೌದು ಅದೊಂದು ರಿಚುವಲ್ ಆಗುತ್ತೆ. ಇವಾಗ ಯಾವ ಹಾಡು ಹಾಡಿದೀವೋ ಅದನ್ನ ಥಿಯೇಟರ್ ಅಲ್ಲಿ ಕೇಳಿಸ್ಕೊಂಡು ಓ ಅಂತ ಖುಷಿ ಪಡುವಂತ ಒಂದು ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ಹೋಗಿ ಆ ಫಿಲ್ಮ್ ನೋಡ್ಬೋದು. ಅನೇಕರಿಗೆ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯನ ಮಾಡಬೇಕು ಅನ್ನೋದಿರುತ್ತೆ. ಅದರಲ್ಲಿ ಟ್ರ್ಯಾಕ್ ಸಿಂಗಿಂಗ್ ಅನ್ನೋದು ಒಂದು ಹಂತನ ಅಥವಾ ನೇರವಾಗಿ ಮುಖ್ಯ ಗಾಯಕರಾಗಿ ಹಾಡಬಹುದಾ ಅಥವಾ ಟ್ರ್ಯಾಕ್ ಸಿಂಗಿಂಗ್ ಮೂಲಕ ನಿಮ್ಮನ್ನ ಗುರ್ತಿಸ್ಕೊಂಡು ಹೋಗ್ಬೇಕಾಗತ್ತಾ, ಹೇಗೆ ಅಂದ್ರೆ ಟ್ರ್ಯಾಕ್ ಸಿಂಗಿಂಗ್ ಅನ್ನೋದು ಐ ಥಿಂಕ್ ಇಟ್ ಈಸ್ ಒಂದು ಸ್ಟೆಪ್ ಟು ಗೆಟ್ ಟು ಪ್ಲೇ ಬ್ಯಾಕ್ ಸಿಂಗಿಂಗ್. ಅದ್ ಹೆಂಗೆ ಅಂದ್ರೆ ಇವಾಗ ನಾನು ಹೇಳ್ದಂಗೆ ನೀವು ಬರ್ತೀರಾ ಯಾವುದೇ ಹಾಡಾಗಿಲ್ಲ, ಇವಾಗ ಒಂದೊಂದ್ ಹಾಡು ಇಲ್ಲ ಇವರೇ ಹಾಡ್ಬೇಕು ಅಂತ ಇರತ್ತೆ. ಒಂದೊಂದ್ಸಲ ಏನಾಗತ್ತೆ ಅಂದ್ರೆ ಡೈರೆಕ್ಟರ್ಗೆ ನೀವ್ ಹಾಡಿರೋದೇ ಇಷ್ಟ ಆಗ್ಬಹುದು. ಸೊ ಎಸ್ ಎಕ್ಸಾಕ್ಟ್ಲಿ, ನಂದೂ ಹಾಗೇನೆ ಆಗಿದ್ದು. ನನ್ಗೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಆಫ್ ದ ಸಾಂಗ್ಸ್. ಸೊ ಏನಾಗುತ್ತೆ ಅಂದ್ರೆ ಅವ್ರಿಗೆ ಈ ವಾಯ್ಸೇ ಜಾಸ್ತಿ ಸೂಟ್ ಆಗುತ್ತೆ ಅಂತ ಅನ್ಸಿ ನಿಮ್ಗೆ ಅವಾಗೆ ಕ್ಲಿಕ್ ಆಗಬಹುದು. ಇಟ್ ಇಸ್ ಆಲ್ ಅ ಸ್ಟೆಪ್ ಬೈ ಸ್ಟೆಪ್. ಬ್ಯಾಕಿಂಗ್ ವೋಕಲ್ಸ್, ಕೋರಸ್ ಸಿಂಗಿಂಗ್ ಏನೇ ಸಿಕ್ಕಿದ್ರು ಐ ಥಿಂಕ್ ಆಪರ್ಚುನಿಟಿ ಸಿಕ್ಕರೆ ಹೋಗಿ ಹಾಡಬೇಕು. ಯಾಕಂದ್ರೆ ಅಫ್ಕೋರ್ಸ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹೇಗೆ ಹಾಡಬೇಕು ಅಂತ ಗೊತ್ತಾಗುತ್ತೆ. ಅಂಡ್ ಯು ನೆವರ್ ನೋ, ಡೈರೆಕ್ಟರ್ಗೆ ನಿಮ್ ವಾಯ್ಸ್ ಸ್ಟ್ಯಾಂಡ್ ಔಟ್ ಆದ್ರೆ ಫೈನಲ್ ನಿಮ್ದೇ ಆಗ್ಬಹುದು. ಸೊ ಏನನ್ನು ಯಾವ ಚಾನ್ಸು ಬಿಡಬಾರ್ದು ಅಂತ. ನೀವು ಹೇಳಿದ್ರಲ್ಲ ನಿಮ್ ವಾಯ್ಸ್ ಸೂಟ್ ಆಗುತ್ತೆ ಅಂತ ರಿಟೈನ್ ಮಾಡ್ಕೊಂಡಂತ ಸಾಂಗ್ಸ್ ಯಾವ್ಯಾವ್ದು? ಐ ಥಿಂಕ್ ಮೀಟ್ ಮಾಡೋಣ ಹಂಗೆ ಆಗಿದ್ದು ಅಂತ ಅನ್ಸುತ್ತೆ. ಹಾಡಿನ ಲೈನ್ ಹೇಳಿ. ಅಪ್ಪ ಯಾಕೋ ವಯಸ್ಸಾಯ್ತು ಮದ್ವೆ ಆಗು ಅಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ್ನ ಕೇಳ್ತಾರೆ, ಮೀಟ್ ಮಾಡೋಣ. ನೆಂಟ್ರೆಲ್ಲ ಮದುವೆ ಊಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ಲ ಅಂತಾರೆ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಯಾರನ್ನ ಮೀಟ್ ಮಾಡಿದ್ರಿ, ಯಾರನ್ನ ಡೇಟ್ ಮಾಡ್ತಾ ಇದೀರಿ? ಅದೇ ಇವಾಗ ನನ್ನ ಫಿಯಾನ್ಸೆಗೆ ಹೇಳಿದ್ದೆ 4 ವರ್ಷದ ಹಿಂದೆ. ಥ್ಯಾಂಕ್ ಯು. ಈಗ ನೀವು ಗಾಯಕರ ಹಾಡುಗಳನ್ನ ಕೇಳ್ತಾ ಬೆಳೆದಂತವ್ರು ನೀವು, ಗಾಯಕಿಯರ ಹಾಡುಗಳು. ಆಹಾ, ನಾನು ಮುಂದೆ ಒಂದು ದಿನ ಈ ರೀತಿಯ ಗೀತೆಗಳು ಹಾಡ್ಬೇಕು, ಇವ್ರು ಹಾಡಿದ ರೀತಿಯಲ್ಲಿ ಸ್ಟೈಲ್ ನಲ್ಲಿ ಹಾಡ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರ? ನಾನ್ ಮೊದಲನೇದಾಗಿ ಒಬ್ರು ಹಾಡಿದ್ ಕೇಳಿದ್ದು ಅಂದ್ರೆ ಐ ಥಿಂಕ್ ರೇಖಾ ಮೋಹನ್ ಅವರು ಚಿನ್ನಾರಿ ಮುತ್ತ ಚಿತ್ರದಲ್ಲಿ ರೆಕ್ಕೆ ಇದ್ದರೆ ಸಾಕೆ ಅಂತ ಒಂದ್ ಹಾಡು. ನಾನ್ ಕಲ್ತಿದ್ ಮೊದಲನೇ ಚಲನಚಿತ್ರ ಗೀತನೇ ಅದು. ಸೊ ಅಲ್ಲಿಂದ ಐ ಥಿಂಕ್ ಅದಾದ್ಮೇಲೆ ರಾಜೇಶ್ ಸರ್ ಹಾಡುಗಳು, ಯಜಮಾನ ಚಿತ್ರದ ಪ್ರೇಮ ಚಂದ್ರಮ ಆ ಹಾಡು. ಸೊ ಐ ಥಿಂಕ್ ತುಂಬಾ ಚಿಕ್ಕ ವಯಸ್ಸಿಂದ ರಾಜೇಶ್ ಸರ್ ತರ ಹಾಡ್ಬೇಕು ಅಥವಾ ರಾಜೇಶ್ ಸರ್ ಒಟ್ಟಿಗೆ ಹಾಡ್ಬೇಕು ಅದೊಂದು ತುಂಬಾನೇ ಯೋಚನೆ ಇತ್ತು. ಓಕೆ, ಈ ಸ್ಟೈಲ್ ನ ಫಾಲೋ ಮಾಡ್ಬೋದು ಅಂತ. ಹೋಗ್ತಾ ಹೋಗ್ತಾ ಸ್ವಲ್ಪ ಬಾಲಿವುಡ್ ಸಂಗೀತಕ್ಕೆ ಎಕ್ಸ್ಪೋಸ್ ಆದಾಗ ಶ್ರೇಯಾ ಘೋಷಾಲ್ ಅವ್ರ ಹಾಡುಗಳನ್ನ ತುಂಬಾನೇ ಕೇಳಿಸ್ಕೊತಿದ್ದೆ. ಅಂಡ್ ಒಂಥರ ಅವ್ರನ್ನ ಆರಾಧಿಸ್ತೀನಿ ಇವಾಗಂತೂ ಅವ್ರ ಹಾಡುಗಳನ್ನ ಕೇಳಿಸ್ಕೊಂಡ್ರೆ. ಸೊ ಐ ಥಿಂಕ್ ಅವರ ಸ್ಟೈಲ್ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡ್ತು. ಬಟ್ ಆಮೇಲೆ ಅರ್ಥ ಆಯ್ತು ದಟ್ ಇಮಿಟೇಟ್ ಮಾಡಕ್ ಹೋಗ್ಬಾರ್ದು ಒಂದ್ ಸಿಂಗರ್, ಯಾಕಂದ್ರೆ ಆವಾಗ ನಮ್ ಇಂಡಿವಿಜುವಾಲಿಟಿ ಹೊಟ್ಟೋಗುತ್ತೆ. ಸೊ ಎರಡು ಸ್ಟೈಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ್ದ್ರಲ್ಲಿ ನನ್ನ ತನಾನ ನಾನು ತೋರ್ಸ್ಕೋಬಹುದು, ಇದು ಕೇಳುಗನ ಮನಸ್ಸಿನಲ್ಲಿ ಅಚ್ಚ ಒತ್ತೋ ರೀತಿಯಲ್ಲಿ
ನಿಮ್ಮ ಸ್ಟೈಲ್ ಅನ್ನ ರೂಢಿಸ್ಕೊಂಡು. ಕರೆಕ್ಟ್. ಎಸ್ ಎಸ್ ಹಂಗೆ. ಈಗ ನೀವು ಹಿನ್ನೆಲೆ ಗಾಯನದ ಜೊತೆಗೆ ಈ ಸಿನಿಮಾ ಸಂಗೀತಗಳ ಒಂದು ಕಚೇರಿಗಳನ್ನು ಕೂಡ ನೀವು ವೇದಿಕೆಗಳಲ್ಲಿ ಕೊಡ್ತಾ ಹೋಗ್ತೀರಿ. ಅದರಲ್ಲೂ ವಿಶೇಷತಃ ವಿದೇಶಗಳಲ್ಲೂ ಕೂಡ ಇತ್ತೀಚೆಗೆ ನೀವು ಸಿಡ್ನಿನಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ರಿ. ಆಮೇಲೆ ನಮ್ಮ ವಿಜಯ್ ಪ್ರಕಾಶ್ ಅವ್ರ ಜೊತೆಗೆ ಕೂಡ ನೀವು ವೇದಿಕೆಯನ್ನು ಹಂಚಿಕೊಂಡು ಕಾರ್ಯಕ್ರಮಗಳನ್ನೆಲ್ಲ ಕೂಡ ನೀವು ಕೊಟ್ಟಿದ್ದೀರಿ. ಆ ಎಲ್ಲ ಅನುಭವಗಳನ್ನ ಹಂಚ್ಕೊಳ್ಳೋದಾದ್ರೆ ವಿ.ಪಿ. ಸರ್ ಅವ್ರ ಜೊತೆ ಒಂದು ಅವ್ರ ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಕರೆದಿದ್ರು. ಗೀತಾ ಚಿತ್ರದ ಜೊತೆಯಲ್ಲಿ ಹಾಡ್ ಹಾಡ್ಬೇಕು ಅನ್ನೋ ಒಂದು ತುಂಬಾ ಆಸೆ ಇತ್ತು. ಅಂಡ್ ಅದು ಮೊದಲನೇ ಶೋ ಅಲ್ಲೇ ಅದು ನೆರವೇರ್ತು. ಅವ್ರ ಜೊತೆ ಹಾಡಿ ನನ್ಗೆ ವಿಜಯ್ ಪ್ರಕಾಶ್ ಅಂತಹ ಗಾಯಕರ ಜೊತೆಗೆ ಹಾಡ್ಬೇಕು. ನನ್ಗೆ ಇವತ್ತಿಗೂ ಆ ಮೊಮೆಂಟ್ ನೆನ್ಸ್ಕೊಂಡು ಇವತ್ತಿಗೂ ಐ ಥಿಂಕ್ ಅವ್ರ ಜೊತೆ ಸ್ಟೇಜ್ ಅಲ್ಲಿ ಹಾಡಿದ್ರೆ ಅದೇ ಒಂದು ಫೀಲಿಂಗ್ ಬರುತ್ತೆ ಅನ್ಸುತ್ತೆ. ಅಯ್ಯೋ ವಿ.ಪಿ. ಸರ್ ಜೊತೆ ಹಾಡ್ತಾ ಇದೀನಲ್ಲ ನಾನು ಅನ್ನೋ ಇದು. ಯಾಕಂದ್ರೆ ಲಾಸ್ಟ್ ಪ್ರಾಬ್ಲಿ ನಾನು ಫಸ್ಟ್ ಪ್ರೋಗ್ರಾಮ್ 2016 ಅಲ್ಲಿ ಅನ್ಸುತ್ತೆ. ಅಂಡ್ ಅವಾಗ್ಲಿಂದ ನಾನು ಅವರ ಟೀಮ್ ಅಲ್ಲಿ ಹಾಡ್ಕೊಂಡ್ ಬಂದಿದ್ದೀನಿ. ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡ್ತಾರೆ ವಿ.ಪಿ. ಸರ್. ಅದೇ ಇವಾಗ ಹಂಗೆ ಎಲ್ಲ ವಿದೇಶಗಳ ಟೂರ್ಸ್, ಬೆಂಗಳೂರಲ್ಲೂ ಪ್ರೋಗ್ರಾಮ್ಸ್ ನಡೀತಾ ಇರತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಈಗ ನೀವು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇತ್ತೀಚೆಗೆ ನೀವು ಸೈಮಾ ಅವಾರ್ಡ್ ಕೂಡ ತಗೊಂಡ್ರಿ. ಒಬ್ಬ ಕಲಾವಿದೆಯಾಗಿ ಪ್ರಶಸ್ತಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು, ಅಂದ್ರೆ ಒಂದು ಆರ್ಟಿಸ್ಟ್ ಲೈಫ್ ಅಲ್ಲಿ ಒಂದು ಅಕ್ನಾಲೆಜ್ಮೆಂಟ್, ಅಂದ್ರೆ ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಇನ್ ಮುಂದೇನು ಒಳ್ಳೆ ಕೆಲಸ ಮಾಡಿ ಅನ್ನೋ ಒಂದು ಮೋಟಿವೇಶನಲ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ಅದಾದ್ಮೇಲೆ ನೀವು ಹೇಳ್ದಂಗೆ ಹೌದು ರೆಸ್ಪಾನ್ಸಿಬಿಲಿಟಿನೂ ತುಂಬಾ ಇರುತ್ತೆ. ಒಂದ್ ಕಡೆ ಗುರುತಿಸಿದ್ದಾರೆ ಅನ್ನೋ ಖುಷಿನೂ ಇರುತ್ತೆ. ಹೌದು, ಆ ಖುಷಿನೂ ಇರುತ್ತೆ. ಹೌದು, ಯಾಕಂದ್ರೆ ಇವಾಗ ಓಕೆ ನಾನು ಕೆಲಸ ಮಾಡಿದೀನಿ, ಓಕೆ ನನ್ನ ಶ್ರಮನ ಅಕ್ನಾಲೇಜ್ ಮಾಡ್ತಾ ಇದಾರಲ್ಲ ಅನ್ನೋ ಖುಷಿ ತುಂಬಾನೇ ಇರುತ್ತೆ. ಅದ್ರ ಜೊತೆಗೆ ಇನ್ಮೇಲೆ ಇನ್ನೂ ಚೆನ್ನಾಗಿ ಹಾಡ್ಬೇಕಪ್ಪ ಅನ್ನೋ ಒಂದು ಜವಾಬ್ದಾರಿನೂ ಬರುತ್ತೆ. ಸೊ ಐ ಥಿಂಕ್ ಎರಡು ಇಟ್ಸ್ ಬ್ಯಾಲೆನ್ಸ್ ಆಫ್ ಬೋತ್ ಅಂತ ಅನ್ಸುತ್ತೆ. ಈಗ ಒಂದು ಗೇಮ್ ರೀತಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳಿರ್ತವೆ. ಎಲ್ಲ ನಿಮ್ಮದೇ ಹಾಡುಗಳನ್ನ ನಾವು ನಿಮ್ಗೆ ಆ ಹಾಡಿನ ಚರಣವನ್ನ ಕೇಳಿಸ್ತೀವಿ, ನೀವು ಗೆಸ್ ಮಾಡಿ ಅದರ ಆರಂಭದ ಸಾಲುಗಳನ್ನ ಹಾಡಬೇಕು. ಓಕೆ ಓಕೆ ಡನ್. ಮೊದಲನೇ ಗೀತೆ ಬರ್ತಾ ಇದೆ. ನಾನು ಸಂಜಿತ್ ಹಾಡ್ರೋ ಅಂತ ಒಂದೇ ಒಂದು ಹಾಡಿದು. ಮಳೆ ಮಳೆ ಅಂಬೆಗಾಲ ಇಡುತ್ತಾ ಸುರಿಯೇ ಚಳಿ ಚಳಿ ಚೂರು ಹಬೆಯ ಕೊಡುತ್ತಾ ಮಿಡಿ ಮತ್ತೆ ಮತ್ತೆ ಬೇಕು ಅಂತ ಸುತ್ತೋ ಮೋಡ ನಾನು ಪತ್ತೆ ಹಚ್ಚು ಕಣ್ಣಾನುಚು ಬಂದು ತಾಕು ನೀನು. ಸೂಪರ್. ಇದು ಸಲಗ ಮೂವಿದು. ಹೌದು ಹೌದು, ಚರಣ್ ರಾಜ್ ಅವರ ಸಂಗೀತ. ನೆಕ್ಸ್ಟ್ ಗೀತೆ ನೆನಪಾಗಿಲ್ಲ ಅಂದ್ರೆ ಕೊಡ್ತೀವಿ. ಇಲ್ಲ ನಂಗೆ ಐ ಥಿಂಕ್ ಇದು ಹೊಂದಿಸಿ ಬರೆಯಿರಿ ಚಿತ್ರದ ಅಂತ ಅನ್ಸುತ್ತೆ. ತಲಹರಟೆ ಮಾಡುತ್ತಿದೆ ಹೃದಯ ತರ ಸ್ವಲ್ಪ ಸಾಹಿತ್ಯ ಮಾಡ್ತಾ ಇದೆ, ಬಟ್ ಐ ಆಮ್ ಶೋರ್ ಇಟ್ ಇಸ್ ದಟ್ ಸಾಂಗ್. ಖಂಡಿತ. ಮುಂದಿನ ಗೀತೆ ಬರ್ತಾ ಇದೆ. ಹಾಡದ ಹಾಡು ಏನೋ ಬಂದಿಹುದು, ಮೌನ ನಿಂತಿಹುದು, ಕಣ್ಣು ಹೊಡೆಯುವುದು ಹೃದಯದ ಹಾದಿ. ಇದು ಮೆಹಬೂಬಾ ಚಿತ್ರದ. ಹೌದು. ಮ್ಯಾಥ್ಯೂಸ್ ಮನೋರ್ ಸಂಗೀತ ಅಂಡ್ ಭಟ್ರು ಬರ್ದಿರೋಂತ ಸಾಹಿತ್ಯ. ಇನ್ನೂ ಒಂದು ಹಾಡಿದೆ. ಎಸ್ ಐ ಥಿಂಕ್ ಇದು ನನ್ನ ಅಚ್ಚುಮೆಚ್ಚಿನ ಗೀತೆ. ಇದು ನಾನು ಹಾಡಿರುವಂತದ್ರಲ್ಲಿ. ಎಲ್ಲ ಸಮಯದಲ್ಲೂ ನಿನ್ನ ನೆನಪುಗಳು ಬರಲಿ ಹಿಂಬಾಲಿಸಿ,
ಕಣ್ಣ ಪರದೆಯಲ್ಲಿ ನೀನೇ ಇರಬೇಕು ಜಗವ ಮರೆಯಾಗಿಸಿ, ನಟಿಸುವಂಥ ಸಣ್ಣ ನಾಚಿಕೆಯು ನಿನ್ನದೇ ಬಳುವಳಿಯೇನು, ಗಮನವೆಲ್ಲ ನಿನ್ನ ವಶದೊಳಗೆ ಉಳಿದಿರೋ ಹಾಗಿದೆ. ಸೂಪರ್. ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಗೆಸ್ ಮಾಡಿ ಹಾಡಿದಿರಾ. ಭಾವತೀರಯಾನ ಚಿತ್ರದಿಂದ ಆರಿಸಿದಂತಹ ಹಾಗಾದ್ರೆ ಹಾಡುಗಳು ನೋಡಿ ಎಷ್ಟು ಅವ್ರ ಮನಸ್ಸಲ್ಲಿ ಅಚ್ಚು ಅಳೆಯದೆ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಅವರಷ್ಟು ತಮ್ಮನ್ನ ತಾವು ತೊಡಗಿಸ್ಕೊಂಡು ಇನ್ವಾಲ್ವ್ಮೆಂಟ್ ತೋರಿಸಿ ಹಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಒಂದಿಷ್ಟು ರ್ಯಾಪಿಡ್ ಕ್ವಶನ್ಸ್ಗಳು ನಿಮ್ಗೆ. ಕ್ವಶನ್ ಕ್ವಿಕ್ ಆಗಿರುತ್ತೆ, ಆದ್ರೆ ಆನ್ಸರ್ ನೀವು ಕ್ವಿಕ್ ಆಗಿ ಮಾಡ್ಬೇಕು, ಒಂದೇ ಸಾಲಲ್ಲಿ ಮಾಡ್ಬೇಕು ಅನ್ನೋದೇನು ಇಲ್ಲ, ವಿಸ್ತರಿಸಿ ಹೇಳ್ಬೋದು. ಮೊದಲೇ ಪ್ರಶ್ನೆ, ನೀವು ಹೊರಗಡೆಗೆ ಹಾಡಿದಂತಹ ಮೊದಲನೇ ಗೀತೆ, ಅದು ಕಚೇರಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು, ನೆನಪಿಸ್ಕೊಂಡು ಹೇಳಿ. ಮನೆ ಒಳಗಡೆ ಆಗ್ಬಾರ್ದು, ಬಚ್ಚಲ ಮನೆಯಲ್ಲಿ ಆಗ್ಬಾರ್ದು. ಮೊದಲನೇ ಗೀತೆ ಹಾಡಿದ್ದು ಅಂದ್ರೆ ಐ ಥಿಂಕ್ ಸಾಮಜವರ ಗಮನ ಕೃತಿ ಹಾಡಿದ್ದು ನಾನು. ಎಲ್ಲಿ ಅಂತ ನಾನು ನೆನಪಿಸ್ಕೋಬೋದಾ? ವಾಣಿ ಸ್ಕೂಲಲ್ಲಿ ತ್ಯಾಗರಾಜರ ಆರಾಧನೆಗೆ ಕಾಂಪಿಟಿಷನ್ ನಡೆಸ್ತಾ ಇದ್ರು. ಹೌದು. ಈಗ ಮುಂದಿನ ರ್ಯಾಪಿಡ್ ಪ್ರಶ್ನೆ ಬರ್ತಾ ಇದೆ ನಿಮ್ಗೆ. ಯಾವ ಪ್ರಕಾರದ ಗೀತೆನ ನೀವು ತುಂಬಾ ಇಷ್ಟಪಟ್ಟು ಹಾಡ್ತೀರಾ? ಚಿತ್ರಗೀತೆನೋ, ಭಾವಗೀತೆನೋ, ರಂಗಗೀತೆನೋ, ಜನಪದ ಗೀತೆನೋ? ಸುಗಮ ಸಂಗೀತ, ಭಾವಗೀತೆಗಳನ್ನ ಹಾಡಕ್ಕೆ ಸ್ವಲ್ಪ ತುಂಬಾ ಒಲವು ಜಾಸ್ತಿ ನಂಗೆ ಭಾವಗೀತೆಗಳ ಕಡೆ. ಸೊ ಭಾವಗೀತೆ ಅಂತಾನೆ ಚೂಸ್ ಮಾಡ್ತೀನಿ. ವೇದಿಕೆ ಮೇಲೆ ಹಾಡೋದು ನಿಮ್ಗೆ ಇಷ್ಟನೋ, ಸ್ಟುಡಿಯೋದೊಳಗಡೆ ಹಾಡೋದು ಇಷ್ಟನೋ? ಸ್ಟೇಜ್ ಮೇಲೆ ಹಾಡೋದು ಸ್ವಲ್ಪ ಇಷ್ಟ ಅನ್ಸುತ್ತೆ ಜಾಸ್ತಿ. ನೀವೇ ಹಾಡಿದ ನಿಮ್ಮ ಹಾಡುಗಳ ಪೈಕಿ ಯಾವ್ದು ತುಂಬಾ ಇಷ್ಟ ನಿಮ್ಗೆ? ಇವಾಗ ತಾನೇ ಹಾಡಿದೆ ನೋಡಿ, ಎಲ್ಲ ಸಮಯದಲ್ಲೂ ಅಂತ ಒಂದು ಹಾಡು, ಅದು ತುಂಬಾ ಇಷ್ಟ ಆ ಹಾಡು. ಗೂಗಲ್ ಯುಗ ಇದು. ನಾವು ಗೂಗಲ್ ಅಲ್ಲಿ ಐಶ್ವರ್ಯ ರಂಗರಾಜನ್ ಅಂತ ಟೈಪ್ ಮಾಡಿದ್ರೆ ಕೆಲವು ರಿಸಲ್ಟ್ ಗಳು ಬರ್ತವೆ. ಅಂದ್ರೆ ಜನರು ಹೆಚ್ಚಾಗಿ ನಿಮ್ ಬಗ್ಗೆ ಕ್ಯೂರಿಯಸ್ ಆಗಿ ಏನ್ ಸರ್ಚ್ ಮಾಡ್ತಾರೆ ಅಂತ. ಆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಪಡ್ಕೊಳ್ಳುವಂತ ಪ್ರಯತ್ನ ಇದೆ. ಐಶ್ವರ್ಯ ರಂಗರಾಜನ್ ಅವರ ನೋಟೆಬಲ್ ವರ್ಕ್ ಯಾವುದು? ನೋಟೆಬಲ್ ವರ್ಕ್ ಅಂದ್ರೆ ಪ್ರಾಬಬ್ಲಿ ನಾನ್ ಹಾಡಿರೋಂತ ಎಲ್ಲ ಫಿಲ್ಮ್ ಸಾಂಗ್ಸ್ ಅಲ್ಲಿ ನನ್ಗೆ ಕಬ್ಜಾ ಚಿತ್ರಕ್ಕೆ ನಮಾಮಿ ನಮಾಮಿ ಅಂತ ಒಂದು ಹಾಡನ್ನು ಹಾಡಿದೆ. ಐ ಥಿಂಕ್ ಆ ಹಾಡು ನನ್ಗೆ ಐ ಫೀಲ್ ಅದು ಒಂದು ಸಾಲ ಅದನ್ನ ಹಾಡು ತೋರಿಸಬಹುದಾ? ಶೋರ್ಲಿ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ, ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ, ಗೆಜ್ಜೆಗಳ ನಾದ ತೂಂತನಂ, ಪಾದಗಳ ಕುಣಿತ ಧೀಂತನಂ, ಸಂಗೀತ ಸಾಹಿತ್ಯಾನಂದ ಲಾಪವೇ ತನಧಿರನ ಧಿರನ ತನದೇ, ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ, ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ತುಂಬಾ ಬ್ಯೂಟಿಫುಲ್ ಸಾಂಗ್. ಇನ್ನೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಸರ್ಚ್ ಆಗ್ತಾ ಇರುತ್ತೆ. ವಾಟ್ ಇನ್ಸ್ಪೈರ್ಸ್ ಐಶ್ವರ್ಯ ರಂಗರಾಜನ್? ಒಂದೊಂದ್ಸಲ ಏನಾಗೋಗುತ್ತೆ ಅಂದ್ರೆ ತುಂಬಾ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ತುಂಬಾ ಬಂದ್ಬಿಡುತ್ತೆ. ಬಟ್ ಐ ಥಿಂಕ್ ಗುಡ್ ಮ್ಯೂಸಿಕ್ ಇಸ್ ಅ ಗುಡ್ ಇನ್ಸ್ಪಿರೇಷನ್. ಈಗ ಆಕಾಶವಾಣಿಯ ಜೊತೆಗೆ ನಿಮ್ಮ ನೆನಪುಗಳನ್ನ ನೀವು ಮೆಲುಕು ಹಾಕಬೇಕು ಅಂತಂದ್ರೆ? ಇಲ್ಲ, ಐ ಥಿಂಕ್ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ತಂದೆ ತುಂಬಾ ರೇಡಿಯೋ ಕೇಳೋರು. ಸೊ ಐ ಥಿಂಕ್ ಚಿಕ್ಕ ವಯಸ್ಸಿಂದಾನು ನಾನಾಗಿರ್ಲಿ, ಅಣ್ಣ ಆಗಿರ್ಲಿ, ಆಕಾಶವಾಣಿ, ಅಥವಾ ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ವಿ, ಆಲ್ ಆಫ್ ಅಸ್ ವುಡ್ ಲಿಸನ್ ಟು ಆಕಾಶವಾಣಿ. ಅಂಡ್ ಇನ್ನೊಂದು ಏನು ಅಂದ್ರೆ, ಅದೇ ನಾನು ಬಂದು ಆಡಿಷನ್ ಮಾಡಿದೆ ಭಾವಗೀತೆ ದಾಸವಾಣಿಯಲ್ಲಿ, ಬಿ ಗ್ರೇಡ್ ಸಿಕ್ಕಿತ್ತು. ಏನಂದ್ರೆ ಒಂಥರ ಇವಾಗ ನಮ್ಮ ಇವಾಗಿನ ಒಂದು ಪೀಳಿಗೆಯ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ OG ಅಂತ ಅಂದ್ರೆ ದಿಸ್ ಇಸ್ ಲೈಕ್ ದ ಒರಿಜಿನಲ್ ಅಂಡ್ ನಥಿಂಗ್ ಎಲ್ಸ್ ಕ್ಯಾನ್ ಬೀಟ್ ದಿಸ್ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ವೆರಿ ವೆರಿ ಆನರ್ಡ್. ನನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾನೇ ಖುಷಿ ಆಗ್ತದೆ ಅಂಡ್ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು. ಎಸ್, ನಮ್ಮ ಕೇಳುಗರಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಸಂಗೀತನ ಕೇಳಿಸ್ಕೋಬೇಕು ಅಂದ್ರೆ ಟ್ಯೂನ್ ಇನ್ ಟು ಆಕಾಶವಾಣಿ. ಐ ಆಮ್ ಶೋರ್ ಇಟ್ ವಿಲ್ ಮೇಕ್ ಯೋರ್ ಡೇ. ನೀವು ಆಕಾಶವಾಣಿಗೆ ಟ್ಯೂನ್ ಇನ್ ಮಾಡಿದ್ರೆ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ ದಿಸ್ ಇಸ್ ದ OG ರೇಡಿಯೋ ಸ್ಟೇಷನ್. ಸೊ ದಿಸ್ ಇಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಬಿ ದ ಬೆಸ್ಟ್ ಆಲ್ವೇಸ್. ಪ್ಲೀಸ್ ಆಲ್ವೇಸ್ ಬಿ ಅ ಲಿಸ್ನರ್ ಟು ಆಕಾಶವಾಣಿ. ಎಸ್, ಧನ್ಯವಾದಗಳು. ಧನ್ಯವಾದ. ನೀವು ಇಲ್ಲಿವರೆಗೂ ಬಂದು
ನಮ್ಮ ಜೊತೆ ನಿಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನು ಕೇಳಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ನಿಮ್ಮ ಕರಿಯರ್ ಕೂಡ ಹೀಗೆ ಸಾಕ್ತಾ ಇರ್ಲಿ ಅನ್ನುವಂತಹ ಒಂದು ಆಶಯ ನಮ್ಮೆಲ್ಲ ಕೇಳುಗ ಮಿತ್ರರು ಜೊತೆಗೆ ನಮ್ಮ ಆಕಾಶವಾಣಿ ಬಳಗದ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದ. ಇದುವರೆಗೆ ವಿವಿಧ ಭಾರತಿಗೆ ಸಂಭ್ರಮದಾರತಿ, ಆಕಾಶವಾಣಿಗೆ 90, ವಿವಿಧ ಭಾರತಿಗೆ 55ರ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂದರ್ಭದಲ್ಲಿ ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಗಣಪತಿ ಆರ್ ಭಟ್ ಹಾಗೂ ನಂದಿನಿ. ಸಹಕಾರ ದಾಕ್ಷಾಯಣಿ ಪಿ. ನಿರ್ವಹಣೆ ಬಿಕೆ ಸುಮತಿ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ವಿವಿಧ ಭಾರತಿ ಕೇಂದ್ರದ ಕೊಡುಗೆ.